ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಸ್ಯಾಂಡಲ್ವುಡ್ ನಟ ನಿರ್ದೇಶಕ ಗುರುಪ್ರಸಾದ್ ಬಂಧನವಾಗಿದೆ. ಚೆಕ್ ಬೌನ್ಸ್ ಕೇಸಲ್ಲಿ ಮಠ ಖ್ಯಾತಿಯ ಗುರುಪ್ರಸಾದ್ ಬಂಧನ ಆಗಿರೋದು. ಶ್ರೀನಿವಾಸ್ ಅನ್ನೋ ವ್ಯಕ್ತಿಗೆ ಹಣ ಕೊಡೋ ವಿಷಯಕ್ಕೆ ಕೇಸ್ ಆಗಿತ್ತು. ಗಿರಿನಗರ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ರು ಶ್ರೀನಿವಾಸ್. ಈ ಹಿಂದೆ ವಂಚನೆ ಹಾಗೇನೆ ನನಗೆ ಮೋಸ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಕೇಸನ್ನ ಹಾಕಿದ್ರು. ಕೋರ್ಟ್ಗೆ ಗುರುಪ್ರಸಾದ್ ಹಾಜರಾಗಿಲ್ಲ. NBW ಜಾರಿ ಮಾಡಲಾಗಿತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಗಿರಿನಗರ ಪೊಲೀಸರು ನಟ ನಿರ್ದೇಶಕ ಗುರುಪ್ರಸಾದ್ ಬಂಧನವನ್ನ ಮಾಡಿದ್ದಾರೆ. ಗುರುಪ್ರಸಾದ್ ವಿಚಾರಣೆ ನಡೀತಾ ಇದೆ. ಇನ್ನೇನು ಕೆಲವು ಹೊತ್ತಲ್ಲೇ ಕೋರ್ಟ್ಗೆ ಗುರುಪ್ರಸಾದ್ ಅವರನ್ನ ಹಾಜರುಪಡಿಸ್ತಾರೆ ಅಧಿಕಾರಿಗಳು, ಅಂದ್ರೆ ಪೊಲೀಸರು. ಚೆಕ್ ಬೌನ್ಸ್ ಕೇಸಲ್ಲಿ ಕೇಸ್ ದಾಖಲಾಗಿತ್ತು. ಕೋರ್ಟ್ಗೆ ಹಾಜರಾಗಿರಲಿಲ್ಲ ಗುರುಪ್ರಸಾದ್. ಹಾಗಾಗಿ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತನಿಗೆ ವಂಚನೆ ಹಾಗೇನೆ ಮೋಸ ಮಾಡಿದ್ದಾರೆ ಅಂತ ಆರೋಪ ಮಾಡಿದಂತ ಶ್ರೀನಿವಾಸ್ ಈ ಹಿಂದೆನೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ವಿಚಾರಣೆಗೆ ಗುರುಪ್ರಸಾದ್ ಹೋಗಿರಲಿಲ್ಲ. ಕೋರ್ಟ್ ನಿಂದ ನಾನ್ ಬೇಲೆಬಲ್ ವಾರೆಂಟ್ ಜಾರಿಯಾಗಿತ್ತು. ಗಿರಿನಗರ ಪೊಲೀಸರು ಇವತ್ತು ನಟ ಹಾಗೇನೆ ನಿರ್ದೇಶಕ ಗುರುಪ್ರಸಾದ್ ಅವರನ್ನ ಬಂಧಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರನ್ನ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಚೆಕ್ ಬೌನ್ಸ್ ಕೇಸಲ್ಲಿ ಮಠ ಖ್ಯಾತಿಯ ಗುರುಪ್ರಸಾದ್ ಬಂಧನ ಆಗಿರೋದು. ಶ್ರೀನಿವಾಸ್ ಅನ್ನೋ ವ್ಯಕ್ತಿಗೆ ಹಣ ಕೊಡೋ ವಿಷಯವಾಗಿ ಕೇಸ್ ಆಗಿತ್ತು. ತನಗೆ ವಂಚನೆಯನ್ನ ಮಾಡಿದ್ದಾರೆ ಗುರುಪ್ರಸಾದ್, ಹಾಗೇನೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಶ್ರೀನಿವಾಸ್ ಈ ಹಿಂದೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ಅದು ಕೋರ್ಟ್ಗೂ ಹೋಗಿತ್ತು. ಆದ್ರೆ ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆಯಲ್ಲಿ NBW ಜಾರಿ ಮಾಡಲಾಗಿತ್ತು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈ ಶ್ರೀನಿವಾಸ್ ಅಂದ್ರೆ ಯಾರು, ಯಾವ ವಿಷಯವಾಗಿ ಇಲ್ಲಿ ವ್ಯವಹಾರ ನಡೆದಿತ್ತು, ದುಡ್ಡಿನ ವ್ಯವಹಾರ, ಜೊತೆಗೆ ಚೆಕ್ ಬೌನ್ಸ್ ಅಂತ ಹೇಳ್ತಿದ್ದಾರೆ. ಸುಮಾರು ಎಷ್ಟು ಲಕ್ಷಕ್ಕ ಅಥವಾ ಕೋಟಿಗ, ಎಷ್ಟಕ್ಕೆ ಅವರು ಚೆಕ್ ಕೊಟ್ಟಿದ್ರು ಆಕ್ಚುಲ್ ಆಗಿ? ಶರ್ಮಿತಾ, 2015ರಲ್ಲಿ ಈ ಪ್ರಕರಣ ನಡೆದಿರುವಂತದ್ದು. ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಏನು ಡೈರೆಕ್ಟರ್ ಕಮ್ ನಿರ್ದೇಶಕರಾಗಿರುವಂತಹ ಗುರುಪ್ರಸಾದ್ ಏನಿದ್ದಾರೆ ಅವರನ್ನ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಅವರ ಪ್ರಕರಣ ದಾಖಲಾಗಿತ್ತು. ಆದ್ರೆ ಕೋರ್ಟ್ ಇಂದ NBW ಜಾರಿ ಆಗಿದ ಹಿನ್ನೆಲೆಯಲ್ಲಿ ಆ ಪ್ರೊಸೀಜರ್ ಪ್ರಕಾರವಾಗಿ ಈಗ ಗಿರಿನಗರ ಪೊಲೀಸರು ಅವರ ಬಂಧನ ಮಾಡಿ ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ. ಜೊತೆಗೆ ದೂರುದಾರರಾಗಿರುವಂತಹ ಶ್ರೀನಿವಾಸ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತಾರೆ ಅಂತ. ಸರ್, ಈ ಪ್ರಕರಣ ನಡೆದಿದ್ದು ಯಾವಾಗ? ನಿಮಗೆ ಗುರುಪ್ರಸಾದ್ ಯಾವ ಪರಿಚಯ? ಎಷ್ಟು ಲಕ್ಷದ ಹಣ ವ್ಯವಹಾರ ಆಗಿತ್ತು ನಿಮ್ ಜೊತೆ? ಸರ್, 2015ರಿಂದ ನನಗೆ ಪರಿಚಯ. ನಾನು ಅವ್ರ ಅಭಿಮಾನಿಯಾಗಿ ಹೋದೆ. ಸೊ ಅವ್ರದ್ದು ಸ್ಕ್ರಿಪ್ಟ್ ರೈಟಿಂಗ್ ಕ್ಲಾಸ್ ನಡೀತಾರೆ, ಅಲ್ಲಿ ಆಸ್ ಎ ಸ್ಟೂಡೆಂಟ್ ಆಗಿ ಹೋದೆ. ಅಲ್ಲಿ ಹೋದಾಗಿಂದ ಪರಿಚಯ ಆಗಿತ್ತು. ಆಮೇಲೆ ಅವರು ಪರ್ಸನಲ್ ಕಷ್ಟಗಳು, ಅವ್ರದ್ದು ಮನೆ ಹರಾಜಿಗೆ ಬಂದಿತ್ತು, ಮನೆ ಹರಾಜು ಮತ್ತು ಬೇರೆ ಬೇರೆ ಕಷ್ಟಗಳಿದ್ದಾಗ ಆ ಫೈನಾನ್ಷಿಯಲ್ ಇದು ಮಾಡಿದೆ. ನಾನು ಯಾವುದೇ ರೀತಿಯ ಫಿಲಮ್ಗೆ ಅಂತ ಹೂಡಿಕೆ ಆಗಲಿ ಪ್ರೊಡ್ಯೂಸಿಂಗ್ ಆಗಲಿ ಕೊಟ್ಟಿಲ್ಲ. ಅವ್ರ ಪರ್ಸ್ನಲ್ಗೆ ಅಂತ ನಾನು ಕೊಟ್ಟಿರೋದು ಒಟ್ಟು 30 ಲಕ್ಷ ಕೊಟ್ಟಿದ್ದೀನಿ. ನಾನು 30 ಲಕ್ಷ ಕೊಟ್ಟಿದ್ದೀನಿ. 2016ರಲ್ಲಿ ಕೊಟ್ಟಿರೋದು. ಅದಾದ್ಮೇಲೆ ಸುಮಾರು ಸತಿ ಕೇಳಿದೆ, ಕೊಡಲಿಲ್ಲ. ತುಂಬ ಸತಿ ಎಲ್ಲರ ಹತ್ರನೂ ಹೇಳಿಸ್ದೆ, ದೊಡ್ಡವ್ರು ಕೊಡಲೇ ಇಲ್ಲ. ಹೋದಾಗೆಲ್ಲ ತುಂಬ ಅನುಚಿತವಾಗಿ ವರ್ತಿಸೋದು, ಸೊ ಕೆಟ್ಟ ಮತ್ತೆ ಬೈಯೋದು, ಈ ಥರ ಮಾಡ್ತಾಯಿದ್ರು. ಸೊ ಈಗ ಜುಲೈಗೆ ಬಾ, ಅದೇನಿದೆ ಮಾತಾಡೋಣ ಅಂತ ಹೇಳಿದ್ರು. ಜುಲೈಯಿಂದ ಅವರು RR ನಗರ್ ಫ್ಲ್ಯಾಟಿಂದ ಕಾಣೆ ಆಗಿದ್ದರು. ಸೊ ಈಗ ನಂಗೆ ಕೋರ್ಟ್ ಕಡೆ ಹೋದೆ, ನಾನು ನ್ಯಾಯ ಕೊಡಿಸಿ ಅಂತ. ಕೋರ್ಟ್ ಕಡೆಯಿಂದ ಈಗ ನಾನ್ ಬೇಲಬಲ್ ವಾರೆಂಟ್ ಆಗಿದೆ. ಅಟೆಂಡ್ ಆಗ್ತಾ ಇರಲಿಲ್ಲ, ಅಷ್ಟೇ ಅಟೆಂಡ್ ಆಗ್ತಿರಲಿಲ್ಲ, ಸಮನ್ಸ್ ತೊಗೊತಾ ಇರಲಿಲ್ಲ, ನೋಟಿಸ್ ತೊಗೊತಾ ಇರಲಿಲ್ಲ. ನಮ್ಮ ಫೋನ್ಗಳೆಲ್ಲ ಇದು ಮಾಡಿದ್ರು, ಬ್ಲಾಕ್ ಮಾಡಿದ್ರು. ಹಾಗಾಗಿ ನಾನು ಕೋರ್ಟ್ಗೆ ಹೋದೆ. ಸರ್, ಯಾವ ಮೂಲಕ ನೀವು ಹಣ ವ್ಯವಹಾರ ಮಾಡಿದ್ರಿ, ಮತ್ತೆ ಜೊತೆಗೆ ಯಾವ ತರ ಹೊಂದಿಸಿ ಕೊಟ್ಟಿದ್ರಿ? ಮತ್ತೆ 8 ಲಕ್ಷ ಹಣ ಕೊಡ್ಬೇಕಾದ್ರೆ ನೀವು ಅಭಿಮಾನಿ ಅಂತ ಹೇಳ್ತೀರಿ, 8 ಲಕ್ಷ ಹಣ ಕೊಡ್ಬೇಕಾದ್ರೆ ಏನಾದ್ರು ಪರ್ಟಿಕ್ಯುಲರ್ ಇರ್ಬೇಕಲ್ವಾ? ಹೌದು ಸರ್, ಅಭಿಮಾನಿಯಾಗಿ ಗುರುಗಳು ಕಷ್ಟದಲ್ಲಿ ಸಿಕ್ಕಾಕಿದ್ರೆ, ಗುರುಗಳು ಮನೆ ಹರಾಜಾಗ್ತಾ ಇದೆ ಅಂತ ಕೊಟ್ಟಿರೋದು ನಾನು. ಸೊ ಅಷ್ಟು ಹಣ ಸರ್, ನಾನು ಕಾರ್ ಮಾರ್ಕ್ ಕೊಟ್ಟಿದ್ದೀನಿ, ನನ್ನ ಹೆಂಡತಿ ಮಕ್ಕಳು ಒಡವೆ ಮಾರ್ಕ್ ಕೊಟ್ಟಿದ್ದೀನಿ, LIC ಲೋನ್ ತೆಗೆದು ಕೊಟ್ಟಿದ್ದೀನಿ, ಇಷ್ಟೆಲ್ಲ ಕೊಟ್ಟಿದ್ದೀನಿ ಸರ್. ಇವಾಗ ಏನ್ ಹೇಳ್ತೀರಿ? ಈಗ ಗುರುಪ್ರಸಾದ್ ಕೋರ್ಟ್ ಮುಂದೆ ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈಗ ಫೈನಲ್ ಆಗಿ ಯಾವ ತರ ನೀವು ಗುರುಪ್ರಸಾದ್ ಅವರಿಗೆ ಫೈನಾನ್ಸ್ ಮಾಡಬೇಕಂತ ಹೇಳಿ? ಸರ್, ಈಗಲೂ ನಾನೇನಿಲ್ಲ ಸರ್, ಈಗಲೂ ನಾನು ಕೇಳ್ಕೊಂಡು, ನನಗೆ ಈಗಲೂ ಗುರುಗಳೇ ಸರ್. ಈಗಲೂ ಫಸ್ಟ್ ಗುರುಗಳೇನಿದ್ರು ಈಗಲೂ ಅದೇ ಗುರುಭಾವ ಇದೆ. ನಾನು ಕಷ್ಟದಲ್ಲಿದ್ದೀನಿ ಸರ್, ಬೀದಿಗೆ ಬಿದ್ದಿದ್ದೀನಿ. 30 ಲಕ್ಷ ಕೊಟ್ಟುಬಿಟ್ಟು ನನ್ನ ದುಡ್ಡು ನಾನು ಕೊಡಲಿ ಸರ್, ಅಷ್ಟೇ ಸರ್, ಬೇರೆ ಇನ್ನೇನು ಕೇಳಲ್ಲ. ಈಗಲೂ ನನಗೆ ಗುರುಗಳೇ ಅವರು, ಯಾವತ್ತಿದ್ರು ನನಗೆ ಗುರುಗಳೇ. ನನ್ನ ದುಡ್ಡು ನನಗೆ ಕೊಡಲಿ ಅಷ್ಟೇ ನಾನು ಕೇಳ್ತೇನೆ. ಇವಾಗ ನಾನು ದುಡ್ಡೆಲ್ಲ ಕೊಟ್ಟು ಬೀದಿಗೆ ಬಿದ್ದಿದ್ದೀನಲ್ವಾ ಸರ್, ನನ್ನ ದುಡ್ಡು ಕೊಡಲಿ ಸರ್. ಈಗ ಹಣ ಕೇಳಿದ್ರೆ ಅವರು ಏನು ಯಾವ ಥರ ಉತ್ತರ ಕೊಡ್ತಾ ಇದ್ದಾರೆ? ಅವರು ಅದು ಹೇಳೋಕ್ಕಾಗಲ್ಲ, ನೀವೇ ಬೀಪ್ ಹಾಕಬೇಕಾಗುತ್ತೆ. ಆ ಥರ ಭಾಷೆ ಬಳಸಿದ್ದಾರೆ, ಆ ಥರ ವರ್ತನೆ ಮಾಡಿದ್ದಾರೆ. ನಾನು ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದೀನಿ, ಕೊಡಲಿಲ್ಲ. ಇದಕ್ಕೆ ಸಾಕ್ಷಿಗಳು ಸುಮಾರು ಜನ ಇದನ್ನ ನೋಡೋರು ಇರ್ತಾರೆ, ಕೇಳಕ್ಕೆ ಹೋದಾಗ ಈ ಸಾಕ್ಷಿ ಇದ್ದವರು ಇದ್ದಾರೆ.
ತುಂಬ ಅನುಚಿತವಾಗಿ ವರ್ತಿಸಿದ್ದಾರೆ ಮತ್ತು ಕೆಟ್ಟ ಪದಗಳಲ್ಲಿ ಯೂಸ್ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ ನೀನು ಆ ಥರ ಎಲ್ಲ ಹೇಳಿದ್ದಾರೆ ಸರ್. ಈಗಲೂ ನಾನು ಹೇಳೋದು ನನ್ನ ದುಡ್ಡು ನನಗೆ ಕೊಡಲಿ ಸರ್, ಅದು ಬಿಟ್ಟು ಬೇರೆ ಏನೂ ಅವ್ರ ಮೇಲೆ ದ್ವೇಷ ಇಲ್ಲ. ಈಗಲೂ ನನಗೆ ಗುರುಗಳೇ. 2015ರಲ್ಲಿ ಹಣ ಕೊಯ್ದು ವ್ಯವಹಾರ ಆಗಿತ್ತು, ಆ ಟೈಮಲ್ಲಿ ನಿಮ್ಗೆ ಪರಿಚಯ ಆಗಿದ್ರೆ ಹಿಂದಿನಲ್ಲೂ ನಿಮ್ಗೆ ಪರಿಚಯನ ಗುರುಪ್ರಸಾದ್ ಅವರು ಹೇಗೆ ಅಂತ? ಇಲ್ಲ 2015ರಿಂದನೇ ನಾನೇ ಹೋಗಿ ಅಪ್ರೋಚ್ ಮಾಡಿದೆ. 2015ರಿಂದ ಪರಿಚಯ ಸರ್ ನನಗೆ. ಡೈರೆಕ್ಟ್ ಅವ್ರ ಮನೆ ಏನೋ ಸಮಸ್ಯೆ ಆಗಿದೆ ಅಷ್ಟೇ ಅಮೌಂಟ್ ಅನ್ನ ನಿಮ್ಗೆ ಕೊಟ್ಟಿದ್ದು. ಹರಾಜು ಆಗಿತ್ತು, ಅದಾದ್ಮೇಲೆ ಬೇರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು, ಅದಕ್ಕೆಲ್ಲ ಕೊಟ್ಟಿದ್ದೀನಿ ಸರ್. ಎಸ್, ಇದು ಶರ್ಮಿತಾ, ಇದಿಷ್ಟು ಶ್ರೀನಿವಾಸ್ ಅವರ ಮಾತು. ಅಂದ್ರೆ ಗಂಗಾಧರ್, ಪಾಸಿಬಲ್ ಅವ್ರ ಹತ್ರ ಕೇಳಿ, ಅಂದ್ರೆ ಒಂದೇ ಸಲಕ್ 30 ಲಕ್ಷ ಚೆಕ್ ಅನ್ನ ಬರ್ಕೊಟ್ಟಿದ್ರ ಗುರುಪ್ರಸಾದ್, ಅಥವಾ ಇವರೇನು ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ, ಅಂದ್ರೆ ಅವ್ರು ಕೇಳಿದಾಗ ಸ್ವಲ್ಪ ದುಡ್ಡು ಕೊಟ್ಟಿದ್ದ, ಅದಕ್ಕೆ ಪ್ರತಿಯಾಗಿ ಚೆಕ್ ಅನ್ನ ಇಸ್ಕೊಂಡಿದ್ರ? ಎಸ್ ಶರ್ಮಿತಾ, ಆಗ ವಿಚಾರಣೆಗೋಸ್ಕರ ಈಗ ಪೊಲೀಸರು ಅವರನ್ನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಸದ್ಯ ಅಂದ್ರೆ ಅವರು ಹಂತವಾಗಿ ಹಣವನ್ನ ಚೆಕ್ ಮತ್ತೆ ಕ್ಯಾಶ್ ಮೂಲಕವಾಗಿ ಹಣವನ್ನ ಕೊಟ್ಟಿದ್ದೆ. ಆದ್ರೆ 30 ಲಕ್ಷ ಹಣ ಕೊಟ್ಟಿದ್ರು ಸಹ ಇದುವರೆಗೂ ಅವರು ನನಗೆ ಹಣವನ್ನ ವಾಪಸ್ ಕೊಡೋದಾಗ್ಲಿ ಯಾವುದೇ ರೀತಿ ಮಾಡಿಲ್ಲ. ಹಣ ವಾಪಸ್ ಕೇಳಿದಂತ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡ್ತಾರೆ. ಹಣ ಕೊಡೋದಿಲ್ಲ, ಏನ್ ಮಾಡ್ಕೊ ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಈಗ ಗುರುಪ್ರಸಾದ್ ಅವರು ಮಾತಾಡಕ್ಕೆ ಮುಂದಾದ್ರು. ಆದ್ರೆ ಈಗ ಸದ್ಯ ಅವರು ನಾನು ಪತ್ರಿಕಾಗೋಷ್ಠಿ ಮೂಲಕ ಅದಕ್ಕೆ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿ ಈಗ ಸದ್ಯ ಅವರು NBW ಜಾರಿ ಆಗಿದ್ದ ಹಿನ್ನೆಲೆಯಲ್ಲಿ ಈ ಮೂಲಕವಾಗಿ ಅಂದ್ರೆ NBW ಜಾರಿ ಹಿನ್ನೆಲೆಯಲ್ಲಿ ಪೊಲೀಸರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ಸದ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ನಾಳೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ನೋಡ್ಬೇಕಾಗುತ್ತೆ. ಆದ್ರೆ ಇವರು ಹಣವನ್ನ ಕೊಟ್ರೆ ನಾನು ಅದ್ರ ಮೂಲ ಅಂದ್ರೆ ಅದನ್ನ ಕೇಸ್ ಏನಿದೆ ಅದನ್ನ ವಿತ್ಡ್ರಾ ಮಾಡ್ಕೊಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗಂಗಾಧರ್ ಬಾಗಟ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಈ ಪ್ರಕರಣ ಸಂಬಂಧ ಗುರುಪ್ರಸಾದ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ. ಕೋರ್ಟ್ ಹೋಗ್ಬೇಕಿದೆ, ಕೋರ್ಟ್ ಹೋಗ್ಬಿಟ್ಟು ಪ್ರೆಸ್ ಮೀಟ್ ಕರೀತಾ ಇದ್ದೀನಿ. ನಾಳೆ ಪ್ರೆಸ್ ಮೀಟ್ ಎಷ್ಟೊತ್ತಿಗೆ ಅಂತ ಹೇಳಿ ಸರ್, ಹೇಳಿ ಪ್ರೆಸ್ ಮೀಟ್ ಹೇಳಿ ಸರ್. ಇಲ್ಲಿ ಬನ್ನಿ. ಅಲ್ಲ, ಪ್ರೆಸ್ ಮೀಟ್ ಹೋಗಿ ಯಾವ ವಿಚಾರ ಏನ್ ಮಾಡಿಲ್ಲ, ಯಾಕೆ ಇಷ್ಟು ಎಕ್ಸೈಟ್ ಆಗ್ತಾ ಇದ್ದೀರಿ? ನಿಮ್ಗೆ ಏನ್ ಪ್ರೆಸ್ ಮೀಟ್ ನಾಳೆ